ಭಾರತ ಭುವನೇಶ್ವರಿ ಇದು ಇತಿಹಾಸ ಏನು ಸರ್? ಹೇಗೆ ಈ ಹೆಸರು ಬಂತು? ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಅದು ಹಿಂದೆ ಒಬ್ರು ಎಕ್ಸ್ ಸರ್ವಿಸ್ ಮೆನು ನಮ್ಮ ಪೂರ್ವಿಕರೊಬ್ರು ಈ ನಿವೇಶನನ ಭಾರತ ಭುವನೇಶ್ವರಿ ದೇವಸ್ಥಾನನೇ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು 53ನೇ ಇಸ್ವಿಲಿ ಇದನ್ನ ವಿಲ್ ಬರೆದ್ರು. ಅದಾದ್ಮೇಲೆ ಕಾರಣಾಂತರಗಳಿಂದ ಕೆಲವಾರು ಜನಗಳು ನಮಗೆ ಸೇರಿದ್ದು ಅನ್ನೋ ಒಂದು ಇದರಲ್ಲಿ ಎಲ್ಲ ಕೋರ್ಟು ಕಚೇರಿಗಳೆಲ್ಲ ಆಗಿ ಕೊನೆಗೆ ರಾತ್ರಿ 2 ಗಂಟೆಯಲ್ಲಿ ಒಂದು ದಿವಸ ಹುಡುಗರು ನಮ್ಮ ಅನುಯಾಯಿಗಳು ಎಲ್ಲ ಸೇರಿಕೊಂಡು ಭುವನೇಶ್ವರಿ ವಿಗ್ರಹನ ಹುಡುಕಿ ತೊಗೊಂಡು ಬಂದು ಇಲ್ಲಿ ತಕ್ಷಣದಲ್ಲಿ ರಾತ್ರಿ 2 ಗಂಟೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ರಸ್ತೆಯಲ್ಲೇ ಒಂದು ಗುಡಿ ಕಟ್ಬಿಟ್ಟು 18 ವರ್ಷ ಈ ಅಮ್ಮನ್ನ ರಸ್ತೆಯಲ್ಲೇ ಇಟ್ಬಿಟ್ಟು ನಾವು ಪೂಜೆ ಮಾಡಿಸಿದ್ವಿ. ಅದಾದ್ಮೇಲೆ ಇವಾಗ ಅದಕ್ಕೆ ಗಳಿಗೆ ಬಂತು. 11 ಕೇಸಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರು ಸ್ಥಳ ಮಹಾಜರು ಮಾಡಿ ಇದು ಮಾಡಿದ್ರೆ ಭುವನೇಶ್ವರಿ ದೇವಸ್ಥಾನದ್ದೇ ನಿವೇಶನ, ಇದು ಭುವನೇಶ್ವರಿ ದೇವಸ್ಥಾನನೇ ಕಟ್ಟಬೇಕಿಲ್ಲಿ, ಬೇರೆ ಏನು ಮಾಡೋಂಗಿಲ್ಲ ಅಂದ್ಬಿಟ್ಟು ಅವರು ಒಂದು ಇದು ಆರ್ಡರ್ ಮಾಡಿದ ಮೇಲೆ ಇವಾಗ ನಾವು ಈ ವಂಶಸ್ಥರು ನಮ್ಮ ಸ್ನೇಹಿತರುಗಳು ಎಲ್ಲ ಬಳಗಗಳು ಎಲ್ಲ ಸೇರಿಕೊಂಡು ಇದನ್ನು ಭುವನೇಶ್ವರಿ ದೇವಸ್ಥಾನ ಅಂತ ಮಾಡ್ತಾ ಇದ್ದೀವಿ. ಇದನ್ನ ನೀವು ಎಷ್ಟು ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ದೀರಾ? ಇದು ಏನು ಅಂದರೆ ಇದು ಹರಿಹರಪುರದ ಸ್ವಾಮೀಜಿಗಳು ಬಂದು ಅವರೇ ಕುದ್ಲಿ ಪೂಜೆ ಮಾಡಿದ್ದು ಅವರೇನೆ, ಜೊತೆಗೆ ನಮ್ಮ ವಾಸ್ತು ತಜ್ಞರು ಇದಕ್ಕೆ ಮಾರ್ಗದರ್ಶನ ಕೊಟ್ಟು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ನಾವು ಬೇಕಾಗಿರುವಂಥ ಎಲ್ಲ ಒಂದು ವ್ಯವಸ್ಥೆಗಳು, ಅಡಿಪಾಯದಲ್ಲಿ ಏನೇನು ಬರಬೇಕು, ಕುಂಭ ಪ್ರತಿಷ್ಠಾಪನೆಯಿಂದ ಏನೇನು ಬರಬೇಕು ಎಲ್ಲ ಥರದ್ದು ಮಾಡಿ ಶ್ರೀಚಕ್ರ ಅದರ ಮೇಲೆ ಅಮ್ಮವ್ರು ಕೂತ್ಕೊಳ್ಳೋ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯೇ ಮಾಡ್ತಾ ಇದ್ದೀವಿ. ಎಲ್ಲ ಪೂರ್ತಿ ಶಾಸ್ತ್ರೋಕ್ತವಾಗಿ, ತುಂಬ ವಿರಳವಾಗಿ ಈ ಥರ ಶಾಸ್ತ್ರೋಕ್ತವಾಗಿ ಮಾಡ್ತಾ ಇರೋದು ಅಂತ ತುಂಬ ಜನ ಹೇಳಿ ನಮ್ಮನ್ನು ಶ್ಲಾಘಿಸ್ತಾ ಇದ್ದಾರೆ. ಎಲ್ಲ ಜನಗಳಿಗೂ ಉಪಯೋಗ ಆಗೋ ರೀತಿಯಲ್ಲಿ ಇಲ್ಲಿ ಹೋಮ ಹವಗಳು ನಡಿಬೇಕು, ಆಮೇಲೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕಾರ್ಯಕ್ರಮಗಳು ನಡೆಯೋ ರೀತಿಯಲ್ಲೇ ನಾವು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಗೋಶಾಲೆನೂ ಮಾಡ್ತಾ ಇದ್ದೀವಿ. ಇದಕ್ಕೆ ಭಕ್ತಾದಿಗಳು ಒಲವು ತೋರಿಸಿದ್ರೆ ಅವರ ಸಹಕಾರ ಎಲ್ಲ ನಮಗೆ ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇಲ್ಲಿರ್ತಕ್ಕಂತಹ ನಮ್ಮ ಆನಂದ್ ಅವರು ಹೇಳಿದಾಗೆ 1953 ಈ ಒಂದು ಜಾಗದಲ್ಲಿ ಇರ್ತಕ್ಕಂತಹ ಒಂದು ಅಮ್ಮವರ ಸನ್ನಿಧಿಗೆ ಒಂದು ಒಳ್ಳೆಯ ರೂಪಕಲ್ಪನೆ ಕೊಟ್ಟು ಉತ್ತಮವಾದ ರೀತಿಯ ಒಂದು ಶ್ರದ್ಧಾ ಕೇಂದ್ರವಾಗಿ ಬೆಳೆಸಬೇಕು ಎನ್ನುವ ಒಂದು ತತ್ಸಂಕಲ್ಪದಿಂದ ತಾವೆಲ್ಲರೂ ಕೂಡ ಇವತ್ತು ಆ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತದಂಗವಾಗಿ ಆ ದುರ್ಗಾ ಪರಮೇಶ್ವರಿಯ ಒಂದು ಹೋಮ ಹವನಾದಿಗಳನ್ನ ಮಾಡಿ ಇವತ್ತು ಭೂಮಿ ಪೂಜೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಕುಟುಂಬದಕ್ಕೆ ಎಲ್ಲರೂ ಒಂದಾಗಿ ಒಂದು ಮನಸ್ಸಿಂದ ಒಂದು ಕಾರ್ಯವನ್ನ ಕೈಗೆತ್ತಿಕೊಂಡ್ರೆ ಪೂರ್ಣವಾಗಿ ವಿಜಯವನ್ನ ಕಾಣ್ತದೆ. ಅದು ಎಲ್ಲರಿಗೂ ಕೂಡ ಹಿತವನ್ನು ಉಂಟು ಮಾಡತಕ್ಕಂಥ ಕಾರ್ಯವಾಗಿರ್ತದೆ.